ಫಿಕ್ಸ್ಡ್ ಡೆಪಾಸಿಟ್ಗಳಲ್ಲಿ ಹೂಡಿಕೆ ಮಾಡುವವರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಫಿಕ್ಸ್ಡ್ ಡೆಪಾಸಿಟ್ ಮಿತಿಯನ್ನ ಹೆಚ್ಚಳ ಮಾಡಿದ್ದು ಏಪ್ರಿಲ್ 1ರಿಂದಲೇ ಈ ನಿಯಮ ಜಾರಿಯಾಗ್ತಾ ಇದೆಯಂತೆ. ಹೌದು, ಅತ್ಯಂತ ಸುರಕ್ಷಿತ ಹೂಡಿಕೆ ಎನ್ನುವಂತಹ ಕಾರಣಕ್ಕೆ ಬ್ಯಾಂಕುಗಳಲ್ಲಿ ಫಿಕ್ಸ್ಡ್ ಡೆಪಾಸಿಟ್ಗಳಲ್ಲಿ ಸಾಕಷ್ಟು ಜನರು ಹೂಡಿಕೆಯನ್ನ ಮಾಡ್ತಾರೆ. ಇಷ್ಟು ದಿನ FD ಇಂದ ಲಭಿಸುವಂತಹ 50,000ದೊಳಗಿನ ಬಡ್ಡಿ ಆದಾಯದಲ್ಲಿ 10% TDS ಕಡಿತವಾಗ್ತಾ ಇತ್ತು. ಆದರೆ ಇನ್ನು ಮುಂದೆ TDS ಕಡಿತಕ್ಕೆ ಬ್ರೇಕ್ ಹಾಕಿದ್ದು 40,000ದ ಮಿತಿಯನ್ನ 50,000ಕ್ಕೆ ಏರಿಕೆ ಮಾಡಲಾಗಿದೆ. ಹೌದು, ಬ್ಯಾಂಕಿನಲ್ಲಿ ಯಾರಾದರೂ ಠೇವಣಿ ಇಟ್ಟರೆ ಅದಕ್ಕೆ 1 ವರ್ಷದಲ್ಲಿ ಬರುವಂತಹ ಬಡ್ಡಿ ಆದಾಯ ಇಂತಿಷ್ಟು ಮೀರಿದ್ರೆ TDS ವಿಧಿಸಬೇಕು ಎಂಬುವಂತಹ ನಿಯಮವಿದೆ. ಅದರಲ್ಲಿ ಹಿರಿಯ ನಾಗರಿಕರಿಗೆ ಹಾಗೂ ಇತರ ನಾಗರಿಕರಿಗೆ ಈ ಮಿತಿ ಬೇರೆ ಬೇರೆ ಇದೆ. ಒಂದು ವೇಳೆ ಪ್ಯಾನ್ ಕಾರ್ಡ್ ಹೊಂದಿದ್ರೆ 10%, ಇಲ್ಲದಿದ್ರೆ 20% TDS ಅನ್ನ ಬ್ಯಾಂಕುಗಳು ಕಡಿತ ಮಾಡಿಕೊಳ್ಳುತ್ತವೆ. ಅದರ ಪ್ರಕಾರ ಹಿರಿಯ ನಾಗರಿಕರ FD ಇಂದ ಗಳಿಸುವಂತಹ 50,000 ಬಡ್ಡಿಗೆ ಈವರೆಗೆ 10% TDS ಅನ್ನ ಕಡಿತ ಮಾಡಿಕೊಳ್ಳಲಾಗ್ತಾ ಇತ್ತು. ಆ ಮಿತಿಯನ್ನ ಈಗ 1 ಲಕ್ಷದವರೆಗೆ ಏರಿಸಲಾಗಿದ್ದು, ಬ್ಯಾಂಕ್, ಸಹಕಾರಿ ಸಂಸ್ಥೆ, ಅಂಚೆ ಕಚೇರಿಗಳಲ್ಲಿ ಇಟ್ಟಿರತಕ್ಕಂತಹ ಹಣಕ್ಕೆ ಹೊಸ ನೀತಿ ಅನ್ವಯವಾಗಲಿದೆಯಂತೆ.